ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಲಾವಾಸ್ ಕಿಚನ್. ಇವತ್ತು ಕ್ರಾಬ್ ಫ್ರೈ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸಾರಿ, ನಾನು ತುಂಬ ದಿನದಿಂದ ವೀಡಿಯೋಸ್ ಹಾಕ್ತಾ ಇರಲಿಲ್ಲ, ಸ್ವಲ್ಪ ಮೈ ಹುಷಾರಿರಲಿಲ್ಲ, ಅದರಿಂದ ನಾನು ಹಾಕ್ತಾ ಇರಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇದಕ್ಕೆ ಇಂಗ್ರೀಡಿಯೆಂಟ್ ಏನು ಬೇಕು ಅಂತ ಹೇಳ್ಬಿಡ್ತೀನಿ. ಫಸ್ಟು ಕ್ರ್ಯಾಬು, ಆಯಿಲು, ಕೊತ್ತಂಬರಿ ಮತ್ತು ಕರಿಬೇವು, 3 ಈರುಳ್ಳಿ ತೊಗೊಂಡಿದ್ದೀನಿ, 5 ಟೊಮೆಟೊ, ಧನಿಯಾ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಲ್ಲಿ ಪೌಡರು, ಹುಣಸೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಫಸ್ಟು ಜಾರಿಗೆ ಟೊಮೆಟೊ ಒಂದು 5 ಟೊಮೆಟೊ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು 3ರಿಂದ 4 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಕೈ ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು ಹತ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದುಬಿಟ್ಟು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರೂ ಅಷ್ಟೇ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಖಾರ ಮೀನ್ಸ್ ಸ್ವಲ್ಪ ಜನ ತುಂಬ ತಿಂತಾರೆ, ಸ್ವಲ್ಪ ಜನ ಕಡಿಮೆ ತಿಂತಾರೆ. ಅದೇ ಇದು ತುಂಬ ಸ್ಪೈಸಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ನಾನು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಬೇಕು, ಯಾಕಂದರೆ ಖಾರ ಜಾಸ್ತಿ ಹಾಕೋದ್ರಿಂದ ಅದು ಮ್ಯಾನೇಜ್ ಆಗುತ್ತೆ. ಸೊ ಅದರಿಂದ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಹಾಫ್ ಸ್ಪೂನಷ್ಟು ಹುಣಸೆಹಣ್ಣು ಹಾಕಿದ್ರೆ ಸಾಕು. ಇದನ್ನೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಕಡಾಯಿ ಇಟ್ಕೊಂಡು 4 ಸ್ಪೂನಷ್ಟು ಎಣ್ಣೆ ಹಾಕ್ಬೇಕು, ಯಾಕಂದರೆ ಇದನ್ನು ಜಾಸ್ತಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಅದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1.5 ಸ್ಪೂನಷ್ಟು ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡಿದ ನಂತರ ನಾನು ಆಲ್ರೆಡಿ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಪಿಂಕಿಶ್ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಮೀನ್ಸ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು, ಕೈ ಬಿಡದಿರಂಗೆ. ನೆಕ್ಸ್ಟು ನಾನು ಇವಾಗ ರುಬ್ಕೊಂಡಿದ್ದೀನಲ್ಲ, ಆ ಪೇಸ್ಟ್ನ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಆ ಪೇಸ್ಟ್ನ ನಾನು ಇವಾಗ ಈ ಫ್ರೈ ಮಾಡಿರೋ ಆನಿಯನ್ನು ಮತ್ತು ಚಿಲ್ಲಿ ಕರಿಬೇವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಎಣ್ಣೆ ಬಿಡೋವರೆಗೂ. ಚೆನ್ನಾಗಿ ಫುಲ್ಲು ಅದು ಆಯಿಲ್ ಕಂಟೆಂಟ್ ಏನು ಇರುತ್ತೆ ಅದು ನೀಟಾಗಿ ಬರುತ್ತೆ. ಸೊ ಆ ಟೈಮ್ ಬರಬೇಕಾದಾಗ ನಾವು ಕ್ರ್ಯಾಬ್ ಹಾಕ್ಕೊಳ್ಬೇಕು. ಕ್ರ್ಯಾಬು ನಾನು 1 kg ಕ್ರ್ಯಾಬ್ ತೊಗೊಂಡಿದ್ದೀನಿ. ಸೊ ಇದೆಲ್ಲ ನಾನು ಹೇಳ್ತಾ ಇರೋದು ಇಂಗ್ರೀಡಿಯೆಂಟ್ ಬಂದುಬಿಟ್ಟು 1 kg ರೆಸಿಪಿಗೇನೆ. ಸೊ ನಾನು ಇವಾಗ ಏನು ಕ್ರ್ಯಾಬ್ನ ಎಲ್ಲ ಕ್ಲೀನ್ ಔಟ್ ಮಾಡಿದ್ದೀನೋ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ನಾನು ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು, ಜಾಸ್ತಿ ಹಾಕ್ತಾಯಿಲ್ಲ, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು, ಯಾಕಂದರೆ ಇದಕ್ಕೆ ಆಮೇಲೆ ನಂತರ ನಾವು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ. ಮೊದಲೇ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು ಇದಕ್ಕೆ ಒಂದು ಹಾಫ್ ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಸಾಲ್ಟ್ ಸಾಕಾಗಿಲ್ಲ, ಅದರಿಂದ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ 1 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದು ಇವಾಗ ಕ್ರ್ಯಾಬು ವೈಟ್ ಕಲರ್ ಕ್ರ್ಯಾಬ್ ಇರೋದು ಲೈಟಿಶ್ ಆಗಿ ಆರೆಂಜ್ ಆಗುತ್ತೆ, ಆವಾಗ ಅದು ರೆಡಿ ಆಗಿರುತ್ತೆ. ಚೆನ್ನಾಗಿ ಕುಕ್ ಕೂಡ ಆಗಿರುತ್ತೆ. ಇದನ್ನೆಲ್ಲ ಮನೇಲಿ ಟ್ರೈ